ಈಗ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಜನಪ್ರಿಯ ವಿಶೇಷಪ್ಪ ಅಂತಂದ್ರೆ ಈಗ ಮೋದಿ ಅವ್ರ ಬಗ್ಗೆನೂ ಹೇಳಿದ್ರು 10ನೇ ವರ್ಷದ ಮಾಡ್ಲಕತ್ತಾರ. ಬಹಳ ಸಂತೋಷ. ಅವ್ರಲ್ಲಿಂದ ಸ್ಟಾರ್ಟ್ ಆಗಿ ವಿಶ್ವವ್ಯಾಪಿ ಎಲ್ಲ ಯೋಗ ದಿನಾಚರಣೆ ಮಾಡ್ತಾ ಇದ್ದಾರೆ. ಯೋಗ ದಿನಾಚರಣೆಯಿಂದ ತಾವೆಲ್ಲ ಶಿಬಿರಾರ್ಥಿಗಳ ಸಂಖ್ಯೆನೂ ಹೆಚ್ಚಿಗೆ ಆಗ್ತಾ ಇದೆ. ಈಗಾಗಲೇ ಹೇಳಿದಂಗೆ ಯೋಗ ಇದ್ದಲ್ಲಿ ರೋಗ ಇರೋದಿಲ್ಲ. ಆದರೆ ಯೋಗ ಮಾಡಬೇಕು, ಅದಕ್ಕೆ ಸಮಯ ಬೇಕು. ಸಮಯ ಬೇಕಾದ್ರೆ ಅದೇನು ಮುಂದಿವಸಬೇಕಾಗಿಲ್ಲ. ಗುರುಗಳದ್ದು ಹೆಂಗೆ ಕರೆಕ್ಟ್ ಈಗ ಯೋಗದ ಬಗ್ಗೆ ಸ್ವಲ್ಪ ಅದ್ರ ಗುರುಗಳ ಬಗ್ಗೆ ಹೇಳಬೇಕಾಗ್ತದೆ. ಇಂಥ ಗುರುಗಳು ನಿಮಗೆಲ್ಲ ಸಿಕ್ಕಿದ್ದು ನನಗೆಲ್ಲ ಸಿಕ್ಕಿದ್ದು ತುಂಬ ಸಂತೋಷಕ್ಕೆ. ಯಾಕಂದ್ರೆ ಅವ್ರ ನಿಸ್ವಾರ್ಥ ಸೇವೆ ಭಾಳ ಇದೆ. ಯಾರ್ಲಿಂದ್ರೂ ಸಾಧ್ಯ ಇಲ್ಲ. ಅವ್ರ ಟೈಮು ಏನದು 5 ಗಂಟೆ ಆಗ್ಯದೆಲ್ಲ ಮುಂಜಾನೆ ಒಂದು ಮಿಸ್ ಕಾಲ್ ಬಂದ್ಬಿಡ್ತದೆ. ಅದೇನು 10 ಸೆಕೆಂಡ್ ಮತ್ತೆ ತಿರುಗಿ ಇನ್ನೊಂದು ಮಾತೇ ಅದು ಬಂತ 5 ತಿಳ್ಕೊಂಡ್ಬಿಡ್ಬೇಕು. ಒಂದೇ ಮಿನಿಟ್ ಫರಕ ಅಲ್ಲ. ಅದು ಅವ್ರು ಒಬ್ಬರಿಗೂ ಮರಿಲಾರ್ದಾಗ ಪೂರ್ತಿ ಎಷ್ಟು 50 ಜನ ಇರಲಿ 100 ಜನ ಇರಲಿ ಎಲ್ಲರಿಗೂ 5 ಗಂಟೆ ಆದಾಗ ಒಬ್ಬೊಬ್ಬರಿಗೆ ಮಿಸ್ ಕಾಲ್ ಮಾಡ್ತಾರೆ. ಅವ್ರು ಮಾಡಿದ ಮ್ಯಾಗ ನಾವು ಬರೋದಿಲ್ಲ ಅಂದ್ರೆ ನಾವು ದುರ್ದೈವ ಕಳೆಯಬೇಕಂದ್ರೆ ಬಂದವ್ರು ಸುದೈಗಳು. ಯಾರು ಬರ್ತೀರಿ ನಿಮ್ಗೆ ರೋಗನೂ ಬರೋದ್ರೆ ನಿಮ್ಮ ಆಯುಷ್ಯನೂ ವೃದ್ಧಿ ಆಗ್ತದೆ. ಈಗ ಯೋಗದ ಬಗ್ಗೆ ಬಹಳಷ್ಟು ಸಾಕಷ್ಟು ಹೇಳಿದ್ದಾರೆ. ಸಮಯದ ಅಭಾವ ಇದೆ, ಬೇರೆ ಕಡೆ ಹೋಗಿದ್ದೀವಿ. BC ಮೀಡ್ನವ್ರು ಮಾತಾಡ್ತಿದ್ದಾರೆ. ಅದಕ್ಕೆ ತಮ್ಮೆಲ್ಲರಿಗೂ ಯೋಗದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾನ್ಯ ವಿಧಾನಸಭಾ ಶಾಸಕರು ಯಾದಗಿರಿ ಕ್ಷೇತ್ರ ಶ್ರೀ ಚನ್ನರೆಡ್ಡಿ ಪಾಟೀಲ್ ಹುನ್ನೂರವರೇ ಹೌದು. ಇದರ ಹಿನ್ನೆಲೆ, ಇದರ ರಿಲೆವೆನ್ಸ್ ಎಲ್ಲಾನು ಸಹ ಇನ್ ಡೀಟೇಲ್ ಆಗಿ ನಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ವಿಶ್ವ ಯೋಗ ದಿನಾಚರಣೆ ಕೇವಲ ಭಾರತ ರಾಷ್ಟ್ರವೇ ಅಲ್ಲ, ವಿಶ್ವದಲ್ಲಿ ಸುಮಾರು ರಾಷ್ಟ್ರಗಳೂ ಸಹ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಭಾರತ ರಾಷ್ಟ್ರದ ಇತಿಹಾಸ ಎಷ್ಟು ವೈಶಿಷ್ಟ್ಯವಾಗಿದೆ ಅಂತ ನಾವೆಲ್ಲರೂ ಸಹ ಗಮನ ಮಾಡಿಕೊಳ್ಳುವಂಥದ್ದಿದೆ. ಮತ್ತು ಇದು ಕೇವಲ ಸಾವಿರಾರು ವರ್ಷ ಕೆಳಗೆ ಸ್ಟಾರ್ಟ್ ಆಗಿರುವುದಲ್ಲ, ಇಂದಿಗೂ ಸಹ ಎಷ್ಟು ರೆಲೆವೆಂಟ್ ಇದೆ ಅನ್ನೋದು ನಾವೆಲ್ಲರೂ ದೈನಂದಿನ ಜೀವನದಲ್ಲಿ ಇದನ್ನು ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ದೀವಿ. ಇವತ್ತು ಮಕ್ಕಳು, ಮಧ್ಯವಯಸ್ಕರು, ಹಿರಿಯರು ಎಲ್ಲರೂ ಸಹ ಯೋಗ ಮಾಡ್ತಾ ಇದ್ದಾರೆ. ಅಂದರೆ ಇದರ ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ, ನಮ್ಮ ಆರೋಗ್ಯಕ್ಕಾಗಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ, ಸ್ಟ್ರೆಸ್ ಅನ್ನೋದು ಒಂದು ಬಹಳ ರೆಗ್ಯುಲರ್ ಫ್ಯಾಕ್ಟರ್ ಆಗಿದೆ. ಯಾರನ್ನು ಕೇಳಿದರೆ ಸ್ಟ್ರೆಸ್ ಸ್ಟ್ರೆಸ್ ಸ್ಟ್ರೆಸ್. ಮಕ್ಕಳು, ಸ್ಟೂಡೆಂಟ್ಸ್, ಎಜುಕೇಷನ್ ರಿಲೇಟೆಡ್ ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು, ಅಥವಾ ಜಾಬ್ ಮಾಡುವವರು ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಸ್ಟ್ರೆಸ್ಗೆ ಒಳಗಾಗುವಂಥದ್ದು ಇರ್ಬೋದು. ಮಧ್ಯವಯಸ್ಸಿನಿಂದ ಹಿರಿಯರನ್ನು ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿ ಸ್ಟ್ರೆಸ್ ಇರ್ಬೋದು. ಈ ಸ್ಟ್ರೆಸ್ಸನ್ನು ನಾವು ಹ್ಯಾಂಡಲ್ ಮಾಡಬೇಕಂದ್ರೆ ಯೋಗಕ್ಕಿಂತ ಉತ್ತಮವಾದಂಥದ್ದು ಇನ್ನು ಯಾವುದೂ ಇಲ್ಲ ಅಂತ ಅನ್ಬಹುದು. ಯಾಕಂದರೆ ಯೋಗ ಅಂದರೆ ಕೇವಲ ಯೂನಿಯನ್ ಆಫ್ ಬಾಡಿ ಆ್ಯಂಡ್ ಮೈಂಡ್ ಅಂತ ಅಲ್ಲ, ಅದರಿಂದ ನಮ್ಮ ಆರೋಗ್ಯ ಇರ್ಬೋದು ಅಥವಾ ನಮ್ಮ ದೈನಂದಿನ ಜೀವಕ್ರಿಯೆಗಳಿರ್ಬೋದು, ಇವೆಲ್ಲನೂ ಕಂಟ್ರೋಲ್ ಮಾಡಿಕೊಳ್ಳುವಂಥ ಒಂದಿದೆ. ಸುಮಾರು ಜನ ಯೋಗ ಅಂದರೆ ಎಕ್ಸಸೈಸ್, ಮೆಡಿಟೇಷನ್ ಮಾಡಿಸ್ತಾರೆ ಅನ್ನುವಂಥದ್ದು ಇರುತ್ತೆ. ಬಟ್ ಆ ಎಕ್ಸಸೈಸಸ್ ಇರ್ಬೋದು, ನಮ್ಮ ಬಾಡಿ ಕನ್ಸ್ಟ್ರಕ್ಷನ್ಸ್ಗೆ ಆಗುವಂಥದ್ದು ಇರ್ಬೋದು, ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡೋಕ್ಕೆ ಇರ್ಬೋದು, ಅದು ಕಂಪ್ಲೀಟ್ ನಮ್ಮ ರೆಗ್ಯುಲರ್ ಆಗಿ ಆಫೀಸಲ್ಲಿ ಹೋಗಿ ಲಾಂಗ್ ಅವರ್ಸಲ್ಲಿ ಕೂತ್ಕೊಳ್ಳೋದ್ರಿಂದ ಎಷ್ಟು ರೀತಿಯ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು ಅಥವಾ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಾವು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಫೋಕಸ್ ಹೆಚ್ಚಾಗಲಿಕ್ಕೆ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಅನುಕೂಲ ಆಗುತ್ತೆ. ಸೊ ಒಟ್ಟಾರೆ ಹೇಳಬೇಕಾದ್ರೆ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಈ 6,500 ಸಾವಿರ ಏನು ಅಷ್ಟು ಇಷ್ಟು ಅಂದಿರ್ತಕ್ಕಂಥ ಯೋಗ ಇವತ್ತು ಮತ್ತು ಮುಂದಿನ ಪೀಳಿಗೆಗಳಿಗೂ ಸಹ ಎಷ್ಟು ರಿಲೆವೆಂಟ್ ಇದೆ. ಸೊ ಇದನ್ನು ನಾವು ವಿಷಯಗಳನ್ನು ಪ್ರಮೋಟ್ ಮಾಡ್ತಿರ್ತಕ್ಕಂಥ ನಮ್ಮ ಯೋಗ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರುವಂಥ ಸೋಮನಾಥ್ ರೆಡ್ಡಿ ಅವರಿಗೆ ನಾನು ಪ್ರತ್ಯೇಕ ಅಭಿನಂದನೆಗಳನ್ನು ತಿಳಿಸ್ತೀನಿ. ಇದನ್ನು ಸಹ ಒಂದು ಹೆಲ್ದಿ ಸೊಸೈಟಿನಲ್ಲಿ ನಾವು ಮನೆಗಡೆ ಮಾಡಲಿಕ್ಕೆ ಅವ್ರದಂತೂ ಒಂದು ಆಸಕ್ತಿ ಏನಿದೆ, ಅದರ ಜೊತೆಗೆ ತಾವೆಲ್ಲರೂ ಸಹ ಈ ಯೋಗ ಮಾಡೋದ್ರಿಂದ ತಮ್ಮನ್ನೇ ಅಲ್ಲ ಬೇರೆಯವ್ರಿಗೂ ಪ್ರೇರೇಪಣೆ ಮಾಡಿ ಒಂದು ಆರೋಗ್ಯವಾದಂಥ ಜೀವನ ಮಾಡೋಕ್ಕೆ, ಆರೋಗ್ಯವಾದಂಥ ಸಮಾಜ ನಿರ್ಮಾಣಕ್ಕಾಗಿ ತಾವೆಲ್ಲರೂ ಕೈ ಜೋಡಿಸ್ತಾ ಇದ್ರಿ. ತಮ್ಮ ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿ ಗಣ್ಯಮಾನ್ಯರಿಗೆಲ್ಲರೂ ಕೂಡ ಅನಂತ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ನಿಮ್ಮ ಸ್ಥಾನದ 10ನೇ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಇವತ್ತು ಉದ್ಘಾಟಕರಾಗಿ ಆಗಮಿಸಿರುವಂತಹ ಜಿಲ್ಲೆಯ ನೆಚ್ಚಿನ ಜಿಲ್ಲಾಧಿಕಾರಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ಸುಶೀಲಾ ಪಿ ಮೇಡಮ್ ಅವರಿಗೆ ನಾನು
ಹೊಸ ಚಾರಿಟಬಲ್ ಟ್ರಸ್ಟ್ ಹಾಗೂ ಇಲ್ಲಿ ಎಲ್ಲ ನೆರೆದಿರುವಂಥ ಎಲ್ಲ ಯೋಗ ಪಟುಗಳು ಹಾಗೂ ನನ್ನ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಾಗೂ ಮುಖ್ಯ ಅತಿಥಿ ಗೌರವವನ್ನು ಪಡೆಯಲು ಆಗಮಿಸಿರುವಂತಹ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯರು, ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿಗಳು ಆಗಿರುವಂತಹ ಶ್ರೀ ಚನ್ನಾರೆಡ್ಡಿಗೌಡ ಪಾಟೀಲ್ ತುನ್ನೂರ್ ಅವರಿಗೆ ಈ ಟ್ರಸ್ಟ್ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಹಾರ್ದಿಕವಾಗಿ ಸ್ವಾಗತ ಮಾಡ್ತೇನೆ. ಅದೇ ರೀತಿ ನಿವೃತ್ತ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಆದಂತಹ ಡಾಕ್ಟರ್ ಭಗವಂತ ಅನ್ವಾರ್ ಸರ್ ಅವರಿಗೂ ಕೂಡ ಟ್ರಸ್ಟ್ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಸ್ವಾಗತ ಮಾಡ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಟ್ರಸ್ಟ್ನ ಹೊಸ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಸೋಮನಾಥ್ ರೆಡ್ಡಿಗೌಡ ಕಣೇಕಲ್ ಯೋಗ ಗುರುಗಳು ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರ ಅತಿಥಿಗಳಾಗಿ ಭಾಗವಹಿಸಿರುವಂತಹ ನಮ್ಮ ಯಾದಗಿರಿಯ ಖ್ಯಾತ ವೈದ್ಯರು, ಹಿರಿಯರು ಆದಂತಹ ಡಾಕ್ಟರ್ ವೀರಭದ್ರಪ್ಪ ಯಲ್ಲೇರಿ ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಮಾಡ್ತೇನೆ. ಜೊತೆಗೆ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನ ಮೀಡಿಯಾ ಸ್ನೇಹಿತರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಮತ್ತು ಟ್ರಸ್ಟ್ ಪರವಾಗಿ ಸ್ವಾಗತ ಮಾಡ್ತೇನೆ. ಅದೇ ರೀತಿಯಾಗಿ ಈ ಯೋಗ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಹಾಗೂ ನಿತ್ಯ ಯೋಗ ಮಾಡಿ ರೋಗ ದೂರ ಮಾಡಿಕೊಳ್ತಾ ಇರುವಂತಹ ನನ್ನ ಸೇರಿಕೊಂಡು ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಈ ಮೂಲಕ ನಿಮ್ಮ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೊತೆಗೆ ಒಂದು ವಿನಂತಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ, ಈಗ 12 ವರ್ಷದ ಹಿಂದೆ ಇರುವಂಥ ಜಿಲ್ಲಾಧಿಕಾರಿಗಳು ಗುರುನಿತೇಶ್ ಮೆನನ್ ಅಂತ ಅವರು ಮಹಿಳಾ ಜಿಲ್ಲಾಧಿಕಾರಿಗಳು ಯೋಗ ಮತ್ತು ನ್ಯಾಚುರೋಪತಿಯ ಒಂದು ಕೇಂದ್ರವನ್ನ ಭೀಮಾ ನದಿ ದಂಡೆ ಮೇಲೆ ಆರಂಭ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ರು. ಅವ್ರು ಕೊಟ್ಟು ಹೋಗಿ 12 ವರ್ಷ ಆಯ್ತು. ಮತ್ತೆ ತಾವು ಒಬ್ಬ ಮಹಿಳಾ ಜಿಲ್ಲಾಧಿಕಾರಿ ಬಂದಿದ್ರಿ. ತಮ್ಮಿಂದ ಅದು ಚಾಲನೆಗೊಳ್ಳಲಿ ಅಂತ ಹೇಳಿ ವಿನಂತಿ ಮಾಡ್ತೀನಿ. ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಯೋಗ ಗುರುಗಳಾಗಿರ್ತಕ್ಕಂಥ ಶ್ರೀ ಸೋಮನಾಥ್ ರೆಡ್ಡಿ ಕಣೇಕಲ್ ಅಧ್ಯಕ್ಷರು, ಬಸವ ಯೋಗ ಚಾರಿಟಬಲ್ ಟ್ರಸ್ಟ್ ಇವರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಬೇಕಾಗಿ ಅವರಲ್ಲಿ ಪ್ರೀತಿಯಿಂದ ವಿನಂತಿಸುತ್ತೇನೆ. ವೇದಿಕೆ ಮೇಲೆ ಶಾಸಕರು ಚನ್ನಾರೆಡ್ಡಿ ಸಾಹೇಬರಿಗೆ ಹಾಗೂ ನೇತೃತ್ವ ಜಿಲ್ಲಾಧಿಕಾರಿಗಳಾದ DC ಮೇಡಮ್ ಅವರಿಗೆ ಹಾಗೂ ಭಗವಂತ ಅನ್ವರ್ ಸಾಹೇಬರಿಗೆ ಹಾಗೂ ವೀರಭದ್ರಪ್ಪ ಡಾಕ್ಟರ್ ಅವರಿಗೆ ಹಾಗೂ ಮೀಡಿಯಾದವರಿಗೆ ಹಾಗೂ ತಮ್ಮೆಲ್ಲರಿಗೂ ಬಂಧಿಸಿ ನನ್ನ ಮಾತುಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾವೆಲ್ಲ ಈ ಜಾಗೃತಿ ಮಾಡಬೇಕು ಅಂತ 27ನೇ ಸೆಪ್ಟೆಂಬರ್ 2014ರಲ್ಲಿ ಮಂಡಿಸಿದ್ವಿ. ಆ ಟೈಮ್ನಲ್ಲಿ 233 ರಾಷ್ಟ್ರ ಜಗತ್ತಿನಲ್ಲಿ, ಆವತ್ತಿನ ದಿನ 197 ರಾಷ್ಟ್ರಗಳು ಗಣ್ಯ ವ್ಯಕ್ತಿಗಳು ಅಲ್ಲಿ ಹಾಜರಿದ್ದರು. ಅದನ್ನು ಡಿಸ್ಕಸ್ ಮಾಡಿ ವೋಟಿಂಗ್ ಮಾಡಿದ್ವಿ. ಅದರಲ್ಲಿ 197 ರಾಷ್ಟ್ರಗಳ ಪ್ರತಿನಿಧಿಗಳು ಪರವಾಗಿ ವೋಟ್ ಚಲಾಯಿಸಿದೆ. ಅಂದ್ರೆ ಅರ್ಥ ಎಲ್ಲರೂ ಒಂದು ಎಲ್ಲ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಜೂನ್ 21 ವಿಶ್ವ ಯೋಗ ದಿನಾಚರಣೆ ಮಾಡಲಿಕ್ಕೆ ಒಪ್ಪಿದರು. ಅದನ್ನ 11 ಡಿಸೆಂಬರ್ 2014ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಿಂದ ಒಂದು ಅಂಗೀಕಾರವಾಯಿತು. ಏನಂತ, ಪ್ರತಿ ವರ್ಷ ಜೂನ್ 21 ವಿಶ್ವ ಯೋಗ ದಿನಾಚರಣೆ ಎಂದು ಇಡೀ ಜಗತ್ತಿನಾದ್ಯಂತ ಆಚರಿಸಬೇಕು ಅಂತ ನಿರ್ಣಯ ಕೈಗೊಳ್ಳಲಾಯಿತು. ಅದೇ ರೀತಿ ನಮ್ಮ ಹೆಚ್ಚಿನ ಪ್ರಧಾನಿಗಳು ಅದನ್ನು ಮೊದಲನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ದೆಹಲಿಯ ರಾಜ್ಪಥ್ನಲ್ಲಿ 21/6/2015 ಪ್ರಾರಂಭಿಸಿದರು. ಆ ದಿನ 84 ರಾಷ್ಟ್ರಗಳ ಗಣ್ಯ ವ್ಯಕ್ತಿಗಳು ಆ ಒಂದು ಸ್ಥಳದಲ್ಲಿ ಹಾಜರಿದ್ದರು. ಅವರೆಲ್ಲರ ಸಮ್ಮುಖದಲ್ಲಿ 21 ಯೋಗಾಸನಗಳನ್ನು ಮಾಡಿ ಅದರ ಬಗ್ಗೆ ವಿವರಗಳನ್ನು ನೀಡಿದರು. ಆ ಕಾರಣಕ್ಕಾಗಿ ಅವತ್ತಿನ 8,438 ಜನಗಳು ಅವತ್ತಿನ ಆ ವೇದಿಕೆಗೆ ಹಾಜರಿದ್ದರು. 21ನೇ ತಾರೀಕು ಜೂನ್ ಪ್ರತಿ ವರ್ಷ ಯಾಕೆ ಮಾಡಬೇಕು ವಿಶ್ವ ಯೋಗ ದಿನ? ಬೇರೆ ಯಾವತ್ತಿನ ಕಾರ್ಯಕ್ರಮ ಇಲ್ಲೇನಂತಂದ್ರೆ ವಿಶ್ವಸಂಸ್ಥೆಯಲ್ಲಿ ಒಪ್ಪಿದ್ದು ಇವರು ಅದಕ್ಕೆ ಒಟ್ಟದ ಉತ್ತರ ಪ್ರತಿ ವರ್ಷದಲ್ಲಿ ಹೆಚ್ಚಿನ ದೀರ್ಘ ಅವಧಿಯ ಬೆಳಕು ಅಂದ್ರೆ ಹಗಲು ದಿನ ಇರ್ತಕ್ಕಂಥದ್ದು ಪ್ರತಿ ವರ್ಷ ಜೂನ್ 21. ಅದು ದೀರ್ಘವಾದ ದಿನ ಒಂದು ವರ್ಷದಲ್ಲಿ. ಆ ಕಾರಣಕ್ಕಾಗಿ ಉತ್ತರ ಗೋಳಾರ್ಧದ
ಅತಿ ಹೆಚ್ಚಿನ ದಿನ 21 ಜೂನ್ 21ಕ್ಕೆ ಇದನ್ನ ವಿಶ್ವಸಂಸ್ಥೆಯಲ್ಲಿ ಯೋಗ ದಿನಾಚರಣೆ ಮಾಡಲಿಕ್ಕೆ ಪ್ರತಿ ವರ್ಷ ಆಚರಣೆ ಮಾಡಬೇಕೆಂಬ ನಿಯಮಕ್ಕೆ ಇಟ್ಟು, ಅದೇ ರೀತಿ ಪ್ರತಿ ವರ್ಷ ಎಲ್ಲ ಕಡೆಯಿಂದ ವಿಶ್ವಸಂಸ್ಥೆಯ ಆದೇಶದಂತೆ ಜೂನ್ 21 ಪ್ರತಿ ವರ್ಷ ವಿಶ್ವಸಂಸ್ಥೆಯಿಂದ ಆದೇಶ ಮಾಡಿದಂತೆ ವಿಶ್ವ ಯೋಗ ದಿನಾಚರಣೆ ಆಚರಣೆ ಮಾಡಲಾಗುತ್ತಿದೆ. ಈ ವರ್ಷ 10ನೇ ವರ್ಷದ ವಿಶ್ವ ಯೋಗ ಸಂಸ್ಥೆಯ ಆರಂಭ. ಈ ಈಗ ನಮ್ಮ ದೇಶದ ಪತಂಜಲಿ ಮಹರ್ಷಿಗಳು 6000 ವರ್ಷಗಳ ಮೊದಲೇ ಈ ಯೋಗದ ಬಗ್ಗೆ ತಿಳುವಳಿಕೆ ಜನಗಳಿಗೆ ನೀಡಿದರು. ಅಷ್ಟು ಹಳೆಯದಾದ ಇಡೀ ಜಗತ್ತಿಗೆ ಯೋಗ ಕೊಟ್ಟದ್ದು ಪ್ರಾರಂಭಿಸಿದ್ದು ನಮ್ಮ ದೇಶದ ಮಹರ್ಷಿಗಳು, ಪತಂಜಲಿ ಮಹರ್ಷಿಗಳು. ಅವರು ಇವತ್ತಿನ ನೆನಬೇಕಾಗಿದೆ. ಕಾರಣ ಇದು ಋಗ್ವೇದದಲ್ಲೂ ಹೆಸರಿದೆ. ಭಾರತದಿಂದ ವಿಶ್ವಸಂಸ್ಥೆಯಲ್ಲಿ ಮಾಡಲಿಕ್ಕೆ ಮುಂದೆ ಅನುಕೂಲ ಆಗಲಿ ಎಂಬ ವಿಚಾರಕ್ಕೆ ಅವತ್ತಿನ ದಿನದೂ ನೋಟಿಸ್ ಮಾಡಿದ್ದಾರೆ. ಯೋಗ ಪತಂಜಲಿ ಯೋಗ ಮಹರ್ಷಿಗೆ ಪ್ರಾರ್ಥನೆ: ಯೋಗೇನ ಚಿತ್ತಸ್ಯ ಪ್ರತೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಗ ಪಾಕರೋತ್ತಂ ಪ್ರವರಂ ಮುನೀನ ಪತಂಜಲಿ ರಾನ ತೋಸ್ಮಿ. ಅಂದರೆ ಅದರ ಅರ್ಥ, ಮನಸ್ಸಿನ ಚಂಚಲತೆಯನ್ನು ಯೋಗಶಾಸ್ತ್ರದಿಂದಲೂ, ಮಾತಿನ ದೋಷವನ್ನು ಶಬ್ದ ಪ್ರಯೋಗ ವ್ಯಾಕರಣದಿಂದಲೂ, ಶರೀರದ ಕಲ್ಮಶವನ್ನು ಅಥವಾ ವ್ಯಾಧಿಯನ್ನು ವೈದ್ಯಕೀಯ ಶಾಸ್ತ್ರ ಇದರಿಂದ ಬಂದಿದೆ. ಯುಜ್ ಅಂದರೆ ಸೇರಿಸು. ಸಂಸ್ಕೃತ ಶಬ್ದ ಯುಜ್ ಎಂಬ ಶಬ್ದದಿಂದ ಯೋಗ ಎಂಬ ಶಬ್ದ ಹೊರಬಂದಿದೆ. ಅಂದರೆ ಯುಗ್ ಅಂದರೆ ಸೇರಿಸು, ಅದು ಬಂಧಿಸುವುದರಿಂದ ಅರ್ಥ. ಅಂದರೆ ದೇಹ ಮತ್ತು ಮನಸ್ಸನ್ನು ಬಂಧಿಸುವ ಪ್ರಭುತ್ವವೇ ಯೋಗ. ಇದರಲ್ಲಿ 4 ವಿಧ: ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ. ಜ್ಞಾನಯೋಗವೆಂದರೆ ಜ್ಞಾನದ ಮೂಲಕ ಅಥವಾ ವಿಚಾರದ ಮೂಲಕ ಆಗುವ ವಿಕಾಸವೇ ಜ್ಞಾನಯೋಗ. ಭಕ್ತಿಯೋಗ, ವ್ಯಕ್ತಿ ತನ್ನ ನಡೆ, ನುಡಿ, ಭಾವನೆಗಳ ಮೂಲಕ ಆಗುವ ವಿಕಾಸವೇ ಭಕ್ತಿಯೋಗ. ಕರ್ಮಯೋಗ, ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ನುಡಿಗಟ್ಟಿನ ಮೇಲೆ ನಿಂತಿರುವ ಯೋಗ ಪಥವಿದೆ. ಅಂದರೆ ವ್ಯಕ್ತಿ ಯಾವುದೇ ಕೆಲಸಗಳನ್ನು ಹೊರೆಯೆಂದು ತಿಳಿಯದೆ ಶ್ರದ್ಧೆಯಿಂದ ಪ್ರಾಮಾಣಿಕತೆಯನ್ನು ಮಾಡುವುದೇ ಕರ್ಮಯೋಗ. ರಾಜಯೋಗ, ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವ 8 ಮೆಟ್ಟಲುಗಳ ಪಥವನ್ನು ರಾಜಯೋಗ ಅಥವಾ ಅಷ್ಟಾಂಗ ಯೋಗ ಎನ್ನುವುದು. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ ಅಷ್ಟಾಂಗ ಯೋಗದಲ್ಲಿ ಕೊನೆಯ 4 ಮಟ್ಟಗಳನ್ನು ಸತತ ಅಭ್ಯಾಸದಿಂದ ಮನಸ್ಸನ್ನು ನಿಯಂತ್ರಿಸುವ ವಿಧಾನವಾಗಿದೆ. ಆಸನಗಳು ಯಾಕೆ ಮಾಡಬೇಕು ಅಂದರೆ, ಸ್ಥಿರಂ ಸುಖಂ ಆಸನ. ಆಸನಗಳು ಯಾವುದೇ ಆಸನದಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಸ್ಥಿತಿ ಬಂದರೆ ಅದು ಒಳ್ಳೆಯ ಆಸನ. ಕ್ರಮಬದ್ಧವಾದ ಶಾರೀರಿಕ ಚಲನೆಗೆ ನಂತರದ ಅಂತಿಮ ಸ್ಥಿತಿ ಸ್ಥಿರವಾಗಿ ಮತ್ತು ಸುಖವಾಗಿ ಇರಬಲ್ಲ ಭಂಗಿಯೇ ಆಸನ. ಶಾರೀರಿಕ ದೃಢತೆಯ ಜೊತೆಗೆ ಮಾನಸಿಕ ಸ್ಥಿರತೆ ಇವುಗಳನ್ನು ಯೋಗಾಸನಗಳು ನೀಡುವುದರಿಂದ ಯೋಗಾಸನಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಶಾರೀರಿಕ ಶ್ರಮದ ಕೊರತೆಯಿಂದ ರೋಗಗಳ ತವರಾಗುವ ನಮ್ಮ ಶರೀರವನ್ನು ರೋಗಗಳಿಂದ ಮುಕ್ತಿಗೊಳಿಸಿ ಸದೃಢವಾಗಿಸಲು ಆಸನಗಳು ಸಹಾಯಕ. ಬೆಂಡ್ ದ ಮೈಂಡ್, ಬೆಂಡ್ ದ ಮೈಂಡ್, ಬೆಂಡ್ ದ ಬಾಡಿ, ಬೆಂಡ್ ದ ಮೈಂಡ್ ಎಂಬ ಮಾತಿನಂತೆ ಪ್ರತಿ ವರ್ಷ ಜೂನ್ 21 ಅಂತಾರಾಷ್ಟ್ರೀಯ ವಿಶ್ವ ದಿನಾಚರಣೆ ಆಚರಣೆ ಸತತ. ಕಾರಣ, ವಿಶ್ವ ಯೋಗ ದಿನಾಚರಣೆ ಒಂದು ಥೀಮ್ ಇದೆ. ಏನು ಥೀಮು? ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ. ಯಾಕೆ ಯೋಗ? ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು, ಒಂದು ಗುರಿ ಇಟ್ಕೊಂಡು ಯೋಗಾಚರಣೆ ಮಾಡ್ತೀವಿ. ಅದೇ ರೀತಿ ಈ ವರ್ಷ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಒಂದು ಗುರಿ ಇಟ್ಕೊಂಡು, ಏನು ಗುರಿ? ಯೋಗ ಫಾರ್ ಸೆಲ್ಫ್, ನಮ್ಮ ಸ್ವಂತಕ್ಕಾಗಿ ಮತ್ತು ಸೊಸೈಟಿ, ಸಮಾಜಕ್ಕಾಗಿ, ನಮಗಾಗಿ ಮತ್ತು ನಮ್ಮ ಸಮಾಜಕ್ಕಾಗಿ ಯೋಗ ಮಾಡಬೇಕು. ಎರಡನೇದು ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್. ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್ ಅಂದರೆ ಸ್ತ್ರೀಯರಿಗೆ ಎಲ್ಲ ಥರದ ಹಕ್ಕುಗಳನ್ನು ನೀಡಿ ಅವರನ್ನು ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಸದೃಢಗೊಳಿಸುವುದೇ ವುಮೆನ್ಸ್ ಎಂಪವರ್ಮೆಂಟ್ ವಿಶೇಷವಾಗಿರುವ ದಿನ. ಈ ಶುಭ ದಿನದಲ್ಲಿ ಪ್ರಾಚೀನ ಯೋಗ ವಿಧಾನಗಳು ಮತ್ತು ಅವುಗಳ ವ್ಯಾಪಕ ಪ್ರಭಾವವನ್ನು ಗೌರವಿಸುವುದು, ಆಚರಿಸುವುದು ಮತ್ತು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಪ್ರತಿಯೊಬ್ಬರಿಗೆ ಪ್ರೇರೇಪಿಸುವ ದಿನ. ಇಷ್ಟು ಮಾತ್ರ. ಋಷಿಕೇಶ್ ಎಂಬ ಯೋಗ ವಿಜ್ಞಾನಿ ಆಧ್ಯಾತ್ಮಿಕವಾಗಿ ಜಿಂದಾಲ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ನಲ್ಲಿ ಚಿಕಿತ್ಸೆಗಾಗಿ ಸಿಂಗಾಪುರದಲ್ಲಿ ಮತ್ತು ಯೋಗ ತಜ್ಞರಾಗಿ ಪ್ರಸಿದ್ಧಿ ಪಡೆದಿದ್ದಾರೆ. ಅವರ ಪ್ರಕಾರ ಭಯಂಕರ ರೋಗಗಳಾದ
CD4 ಎಣಿಕೆಗಳು ಮತ್ತು HIV ಸೋಂಕಿತರನ್ನು ಕ್ಯಾನ್ಸರ್ ರೋಗಗಳಿಂದ ಹಾಗೂ ಹೆಣ್ಣು ಮಕ್ಕಳ ಗರ್ಭಕೋಶದಲ್ಲಿರುವ ಕ್ಯಾನ್ಸರ್ ರೋಗಗಳನ್ನು ಧ್ಯಾನ, ಯೋಗ, ಮುದ್ರೆ ಮತ್ತು ಬಂಧಗಳಿಂದ ಧ್ಯಾನ, ಯೋಗ, ಯೋಗಾಸನಗಳು, ಮುದ್ರೆ ಅಂದರೆ ಪ್ರಾಣಾಯಾಮಗಳಲ್ಲಿ ಮುದ್ರಾ ಪ್ರಾಣಾಯಾಮಗಳು ಬೇರಿದವು ಅವುಗಳಿಂದ ಮತ್ತು ಬಂಧ, ತ್ರಿಬಂಧ ಅಂದರೆ ಮೂಲಾಧಾರ ಬಂಧ ಗುದನಾಳದಲ್ಲಿ, ಉಡಿಯಾನ ಬಂಧ ಹೊಟ್ಟೆಯಲ್ಲಿ. ಈಗ ತ್ರಿಬಂಧಗಳನ್ನು ಮಾಡಿ ಆ ಯಾವುದೇ ಭಯಂಕರವಾದ ರೋಗಗಳಿದ್ದೂ ವಿತೌಟ್ ಆಪರೇಷನ್, ವಿತೌಟ್ ಮೆಡಿಸಿನ್, ಬರೀ ಯೋಗದಿಂದ ಗುಣಪಡಿಸಲಿಕ್ಕೆ ಅವರು ವಿಶ್ವದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅವರ ಅಡ್ರೆಸ್ ಹಿಂಗಿದೆ. ಅವ್ರ ಮೊಬೈಲ್ ನಂಬರ್ 9113893928 ಗಳಿಗೆ ಕರೆ ಮಾಡಿದರೆ ಅಥವಾ ತ್ರಿಪುರ ರೋಗ ಥೆರಪಿ 894 10ನೇ EI ಈಸ್ಟ್ ಕ್ರಾಸ್ ರೋಡ್, RBI ಲೇಔಟ್, JP ನಗರ, 7ನೇ ಹಂತ, ಬೆಂಗಳೂರು 78 ಅದಕ್ಕೆ ಭೇಟಿ ನೀಡಿ. ಯಾರೇ ನಮ್ಗೆ ಇಂಥ ರೋಗದ ಮೆಡಿಸಿನ್ಸ್ ಇಲ್ಲ, ಆರಾಮಾಗಿಲ್ಲ ಅಂದ್ರೆ ಇವ್ರ ಬಳಿ ಹೋದ್ರೆ ಯೋಗ ಥೆರಪಿಲಿಂದಲೇ ನಿಮ್ಮ ಎಲ್ಲ ರೋಗಗಳು ಎಂಥ ಭಯಂಕರವಾದ ರೋಗಗಳಿದ್ದೂ ಅವರು ಜಗತ್ತಿ ಮಾಡಿ ತೋರಿಸಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ನಿರ್ಮಾಣಾತ್ಮಕ ಆಸನಗಳು, ಧ್ಯಾನಾತ್ಮಕ ಆಸನಗಳು, ವಿಶ್ರಾಂತಿದಾಯಕ ಆಸನಗಳು. ನಿರ್ಮಾಣಾತ್ಮಕ ಆಸನಗಳೆಂದರೆ ಶರೀರವನ್ನು ಸದೃಢವಾಗಿ, ನಿರೋಗಿಯಾಗಿ ಹಾಗೂ ಕರಾರುವಾಕ್ಕಾಗಿ ರೂಪಿಸುವಲ್ಲಿ ಪರಿಣಾಮ ಬೀರುವ ಆಸನಗಳು. ನಿಂತು ಮಾಡುವ ಆಸನಗಳು: ವೃಕ್ಷಾಸನ, ಅರ್ಧಕಟಿ ಚಕ್ರಾಸನ, ಪಾದಹಸ್ತಾಸನ, ಪಾರ್ಶ್ವಕಟಿ ಚಕ್ರಾಸನ, ಉತ್ಕಟಾಸನ, ತ್ರಿಕೋನಾಸನ, ಸೂರ್ಯ ನಮಸ್ಕಾರ. ಕುಳಿತು ಮಾಡುವ ಆಸನಗಳು: ಉಷ್ಟ್ರಾಸನ, ವಕ್ರಾಸನ, ಪಶ್ಚಿಮೋತ್ತಾಸನ, ಬದ್ಧಕೋನಾಸನ. ಬೇರೆ ಅಂದರೆ ಉಸಿರು, ಯಾಮ ಅಂದರೆ ನಿಯಮ, ಪ್ರಾಣಾಯಾಮ ಅಂದರೆ ಉಸಿರಿನ ನಿಯಂತ್ರಣ ಸಾಧಿಸುವ ಮುದ್ರಾ ಪ್ರಾಣಾಯಾಮಗಳು ಇದ್ದಾವೆ. ಅವುಗಳಿಂದಲೂ ಯೋಗಾಸನಗಳಿಂದ, ಮುದ್ರಾ ಪ್ರಾಣಾಯಾಮಗಳಿಂದ, ತ್ರಿಬಂಧದಿಂದ ಎಂಥ ಭಯಂಕರ ರೋಗಗಳಿದ್ದೂ ಪಾರು ಮಾಡಬಹುದು ಎಂಬ ಉದ್ದೇಶದಿಂದ ಯೋಗ ವಿತರಣೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪಾದಹಸ್ತಾಸನ. ಇದರಿಂದ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ರೋಗಗಳು ನಿವಾರಣೆ ಆಗ್ತವೆ, ಬೊಜ್ಜು ಕಡಿಮೆ ಆಗ್ತದ, ಮುಂಜಾನೆ ಮೋಷನ್ ಕ್ಲಿಯರ್ ಆಗುತ್ತೆ, ಕರುಳುಗಳು ಸದೃಢ ಆಗ್ತಾವೆ. ವಕ್ರಾಸನ. ಇಡೀ ದೇಹ ವಕ್ರವಾಗಿ ತಿರುಗಿದಂಗಾಗುತ್ತಾ, ಬಟ್ಟೆ ಕಂಪ್ಲೀಟ್ ಬಟ್ಟೆ ಇಟ್ಟದಂಗಾಗುತ್ತಾ. ಇದರಿಂದ ಇನ್ಸುಲಿನ್ ಸಿಕ್ರೇಷನ್ ಜಾಸ್ತಿ ಆಗಿ ಶುಗರ್ ಕಂಟ್ರೋಲ್ ಬರುತ್ತೆ. ಇದರ ಗೋಮುಖಾಸನ. ಎಸ್, ಎರಡು ಪಾದಗಳು, ಮೊಳಕಾಲುಗಳು ಒಂದ್ರ ಮೇಲೆ ಒಂದು ಬರ್ತಾವ. ಇದರಿಂದ ಬಂಜೆತನ ಕಡಿಮೆ ಆಗುತ್ತಾ. ಹೆಣ್ಣು ಮಕ್ಕಳು ಮಾಡಿದ್ರ, ಗಂಡು ಮಕ್ಕಳು ಉಷ್ಟ್ರಾಸನ. ಬೆನ್ನಿನ ನೋವುಗಳು, ಕತ್ತು ನೋವುಗಳು ಏನಾದ್ರೂ ಇದ್ರ ಎಲ್ಲಾನು ನಿವಾರಣೆ ಆಕ್ಯಂತ ಬರ್ತಾವ. ಎಸ್, ವೆರಿ ಗುಡ್. ವೆರಿ ಗುಡ್ ಬಿಟ್ಟ. ವಿಶು, ಬೆಸ್ಟ್ ಆಫ್ ಲಕ್. ಇದು ಬಿಟ್ಟು ಇದು ಯಾವ್ದು ಹೆಸರು? ಹನುಮಾನಾಸನ. ಸ್ಕಂದಾಸನ. ಇದರಿಂದ ಬೆನ್ನು ಹುರಿ ಸದೃಢ ಆಗುತ್ತಾ, ಕತ್ತು ಸದೃಢ ಆಗುತ್ತಾ, ದೇಹದ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಬರುತ್ತಾ. ಧನುರಾಸನ. ಇದರಿಂದ ಇಡೀ ದೇಹ ಬಿಲ್ಲು ಬಾಗಿದಂಗೆ ಬಾಗುತ್ತಾ. ಇದರಿಂದ ಫ್ಲೆಕ್ಸಿಬಿಲಿಟಿ, ದೇಹ ಪ್ರತಿಯೊಂದು ಅವಯವಗಳು ಸದೃಢತೆ ಬರ್ತಾವ, ಕಡಿಮೆ ಆಕ್ಯಂತ ಬರ್ತಾವ. ಪೂರ್ಣ ಧನುರಾಸನ. ಮೊದಲದ್ದು ಧನುರಾಸನ, ಇದು ಪೂರ್ಣ ಧನುರಾಸನ. ಸರ್ವಾಂಗಾಸನ. ಆಸನಗಳಲ್ಲಿ ಎರಡನೇ ಸ್ಥಾನದಲ್ಲಿ ಸರ್ವಾಂಗಾಸನ. ಇದು ಮಧುಶಾಲ ಹಾಕ್ಬೇಕಮ್ಮ, ಮಧುಶಾಲ ಹಾಕಿ ಬಹಳ ಸಂತೋಷಪಟ್ಟ ನೀನು ಬಂದು ಇದೆಲ್ಲ ತೋರಿಸಿದ್ದಕ್ಕಾಗಿ ವೆರಿ ವೆರಿ ಥ್ಯಾಂಕ್ಸ್.
ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರದಲ್ಲಿ 10 ಆಸನಗಳು ಬರ್ತಾವೆ. ಅದರಲ್ಲಿ 2 ಆಸನ 2 ಸರಿ ರಿಪೀಟ್ ಆದ. ಇದು ಸರ್ವಾಂಗಾಸನದ ಇದು ಸೂರ್ಯ ನಮಸ್ಕಾರ. ವೆರಿ 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 ಥ್ಯಾಂಕ್ಸ್. ನೋಡ್ರಿ ನಮ್ಗೆ ಯೋಗ ಸ್ಟಾಪ್ ಮಾಡ್ಲಾರ್ದಂಗೆ ಜಾಗಕ್ಕೂ ಅಭಿನಂದನೆಗಳು.